ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮನೇಲಿ ನಾವೆಷ್ಟು ಇಂಪಾರ್ಟೆಂಟು ಅಂತ. ಈಗ ಮನೇಲಿ ಯಾರಾದರೂ ನೀರು ಕೇಳ್ತಾರೆ, ಸೊ ನೀವು ಬೇರೆ ಕಾನ್ಸಂಟ್ರೇಷನಿಂದ ಮರೆತು ಏನೋ ಒಂದಾಗಿ ಫಿಲ್ಟರ್ ನೀರು ಕೊಡೋ ಬದಲು ಅಡುಗೆ ಮಾಡೋಕ್ಕೆ ಇಟ್ಟಿರೋ ನೀರನ್ನ ಕೊಟ್ಬಿಟ್ರೆ ಅಂತ ಇಟ್ಕೊಳ್ಳಿ, ಅವರ ಹೆಲ್ತ್ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಸೊ ಅಷ್ಟು ಕಾನ್ಸಂಟ್ರೇಟಾಗಿ ನಾವಿದ್ದರೆ ಮಾತ್ರನೇ ಮನೆಯವರ ಹೆಲ್ತ್ ಸಹ ತುಂಬಾ ಚೆನ್ನಾಗಿರೋದು. ಸೊ ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡೋಣ ಬನ್ನಿ. ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ನಾನು ಆಗಲೇ ಹೇಳ್ದಂಗೆ, ಸೊ ನಮ್ಮಿಂದನೇ ನಮ್ಮ ಮನೆಯವರ ಹೆಲ್ತ್ ಚೆನ್ನಾಗಿರೋದಕ್ಕೆ ಆಗೋದು ಅಲ್ವಾ. ಸೊ ಇನ್ನೊಂದು ಇವಾಗ ದೊಡ್ಡ ಟೆನ್ಷನ್ ನಮಗೆ ಕಾಡ್ತಾ ಇದೆ. ಸೊ ಹಾರ್ಟ್ ಅಟ್ಯಾಕ್ ಕೇಸಸ್ ಜಾಸ್ತಿ ಆಗ್ತದೆ. ಸಣ್ಣ ಪುಟ್ಟ ಮಕ್ಕಳಿಗೆ, ಸೆಕೆಂಡ್ ಸ್ಟ್ಯಾಂಡರ್ಡು, ಫಸ್ಟ್ ಸ್ಟ್ಯಾಂಡರ್ಡು ಎಲ್ಲ ಮಕ್ಕಳಿಗೂ ಹಾರ್ಟ್ ಕೇಸಸ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಅದನ್ನು ನಾವು ಕಂಟ್ರೋಲ್ ಮಾಡೋದು ನಮ್ಮ ಕರ್ತವ್ಯನೇ ಆಗಿರುತ್ತೆ, ಯಾಕಂದರೆ ನಮ್ಮ ಕೈಯಲ್ಲಿ ಅದೆಲ್ಲನೂ ಸಹ ಇರುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ರೀಸನ್ಸ್ ಏನು ಅಂದರೆ, ಆ್ಯಕ್ಟಿವಾಗಿ ಇಲ್ಲದೆ ಇರೋದು, ಈ ಜಂಕ್ ಫುಡ್ಸ್ ತಿನ್ನೋದು, ಮತ್ತು ಸೊ ಫುಡ್ ರೊಟೀನ ನಾವು ಪ್ರಾಪರಾಗಿ ಇಟ್ಕೊಂಡಿರ ಇರೋದು, ನಮ್ಮ ಬಾಡಿಯಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿರೋದು. ಎಲ್ಲದಕ್ಕೂ ಒಂದೇ ಮಾಡಬೇಕು, ನಾವು ವೆಯ್ಟ್ ರೆಡ್ಯೂಸ್ ಆಗಬೇಕು. ಪರ್ಫೆಕ್ಟ್ ನಮ್ಮ ಹೈಟಿಗೆ, ನಮ್ಮ ಏಜಿಗೆ ತಕ್ಕಂಗೆ ನಾವು ವೆಯ್ಟ್ ಮೇಂಟೈನ್ ಮಾಡಲೇಬೇಕು. ಆವಾಗಲೇ ನಮಗೆ ಎಲ್ಲ ಆರ್ಗನ್ಸು ಪ್ರಾಪರಾಗಿ ವರ್ಕ್ ಆಗೋದು ನಮಗೆ ಅಲ್ವಾ. ಸೊ ನಮಗಿವಾಗ ತಲೆ ಬಿಸಿ ಆಗಿರೋದನ್ನ ಖಂಡಿತವಾಗ್ಲೂ ಎಲ್ಲ ಲೇಡೀಸ್ಗೂ ಈ ಥರ ತಲೆ ಬಿಸಿ ಆಗಿರುತ್ತೆ ಅಂತ ನಾನು ಅಸಂಪ್ಷನ್ ಮಾಡಿಕೊಂಡು, ಸೊ ರಿಸರ್ಚ್ ಮಾಡಿ ಕೆಲವು ಡಾಕ್ಟರ್ಸ್ ಕಡೆಯಿಂದ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿಕೊಂಡು, ಸೊ ನಾನು ಕೆಲವೊಂದು ವೀಡಿಯೋಸ್ನ ನೋಡಿ ಇನ್ಫಾರ್ಮೇಷನ್ನ ನೋಡಿ ತಿಳ್ಕೊಂಡು, ಸೊ ಈ ಥರ ಒಂದು ಡೇನ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ 100% ನಾವು ಹೆಲ್ತಿಯಾಗಿರ್ತೀವಿ, ವೆಯ್ಟು ರೆಡ್ಯೂಸ್ ಆಗ್ತೀವಿ, ಹಾರ್ಟ್ ಅಟ್ಯಾಕ್ ಚಾನ್ಸಸ್ಸು ಕಡಿಮೆ ಆಗುತ್ತೆ ಅಂತ ನನಗೆ ಫೀಲ್ ಆಯಿತು. ಸೊ ಅದಕ್ಕೋಸ್ಕರ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಯಾಕಂದರೆ ನನ್ನ ಥರನೇ ನೀವು ಒಬ್ಬ ಮಾಮ್ ಆಗಿರ್ತೀರಾ, ವೈಫ್ ಆಗಿರ್ತೀರಾ, ಸೊಸೆ ಆಗಿರ್ತೀರಾ, ಮಗಳಾಗಿರ್ತೀರಾ, ಸೊ ಈ ಥರ ಪ್ರತಿಯೊಬ್ಬರು ಆಗಿರ್ತೀರಾ. ಸೊ ನಿಮಗೂ ಆ ಥರ ಫೀಲ್ ಇರುತ್ತೆ ಅಂತ ಹೇಳಿ ನಾನು ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ಅಂದ್ಕೊಳ್ತಾ ಇದ್ದೀನಿ. ಸೊ ಸಿಂಪಲ್ ಚೇಂಜಸ್ ಮಾಡ್ಕೊಬೇಕು ಅಷ್ಟೇ ಕಣ್ರಿ, ಬೇರೆ ಏನೂ ಇಲ್ಲ. ಸೊ ಆಲ್ಮೋಸ್ಟ್ ನನ್ನ ಲೈಫಲ್ಲಿ ಅದು 60% ನಡೀತಾ ಇದೆ. ನಾನು 60% ನಾನು ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ 60% ನನ್ನ ಲೈಫಲ್ಲಿ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು 40% ರಿಮೈನಿಂಗ್ ಇದೆ, ಅದನ್ನು ಸಹ ಖಂಡಿತವಾಗ್ಲೂ ಮಾಡ್ಕೊತೀನಿ. ನನಗೆ ಹೆಲ್ತ್ಗಿಂತ ಬೇರೆ ಏನೂ ಇಂಪಾರ್ಟೆಂಟ್ ಅಲ್ಲ. ಸೊ ಬನ್ನಿ, ಆ ಸಿಂಪಲ್ ರುಟೀನ್ಸ್ ಏನು, ಚೇಂಜಸ್ ಏನು ಅಂತ ನೋಡೋಣ. ಬಟ್ ಏನು ಸ್ವಲ್ಪ ಪೇನ್ ಆಗೋ ವಿಚಾರ ಅಂತಂದರೆ, 10 ವರ್ಷಕ್ಕೆ ಮುಂಚೆ ಏನು ಅಂತಂದರೆ 65 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ಸ್ ಬರ್ತಾಯಿತ್ತು. ಮಗ ತಂದೆನ ಹಾರ್ಟ್ ಇಶ್ಯೂಸ್ಗೆ ಹಾಸ್ಪಿಟಲ್ಸ್ಗೆ ಕರ್ಕೊಂಡು ಹೋಗ್ತಾಯಿದ್ರು. 10 ವರ್ಷದಲ್ಲಿ ಮಗ ತಂದೆನ ಕರ್ಕೊಂಡು ಹೋಗ್ತಾ ಇದ್ದ ಮುಂಚೆ, ಈಗ ತಂದೆ ಮಗನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಚಿಕ್ಕ ಪುಟಾಣಿ ಮಕ್ಕಳನ್ನೂ ಸಹ ತಂದೆಗಳು ಮಕ್ಕಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟು ಪೇಯ್ನ್ ಆಗುತ್ತೆ ಅಲ್ವಾ ಅವ್ರಿಗೆ. ಸೊ ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿ ಆಗದೆ ಇರೋದು ಬೇರೆ ಏನೂ ಇಲ್ಲ. ನಾವು ಈ ಸಣ್ಣ ಪುಟ್ಟ ಚೇಂಜಸ್ನ ಮನೇಲಿ ಮಾಡಿಕೊಂಡ್ರೆ ಎಲ್ಲರೂ 100% ಹೆಲ್ತಿಯಾಗಿ ಇರ್ತಾರೆ. ಸೊ ನೋಡೋಣ ಬನ್ನಿ. ಸೊ ಏನಿಲ್ಲ, ಸೊ ನೀವು ಮಾರ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದರೆ ನೈಟೆಲ್ಲ ರೆಸ್ಟ್ ಮಾಡಿ ಮಾರ್ನಿಂಗ್ ನಾವು ಯಾವ ರೀತಿ ಡೇನ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಯಾವ ರೀತಿ ರೊಟೀನ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಎಂಟೈರ್ ಡೇ ಆ ಸ್ಟ್ರೆಸ್ನ ರೆಡ್ಯೂಸ್ ಮಾಡೋಕ್ಕೆ. ಸ್ಟ್ರೆಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸೊ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಸ್ಟ್ರೆಸ್ಸು ಸಹ ಒನ್ ಆಫ್ ದ ರೀಸನ್ ಆಗಿರುತ್ತೆ. ಸೊ ಅದನ್ನು ನಾವು ಫೇಸ್ ಮಾಡೋದಕ್ಕೆ, ಸ್ಟ್ರೆಸ್ ಇಲ್ಲದೆ ನಾವು ಲೈಫ್ ಲೀಡ್ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಸೊ ನಮಗೆ ಮಕ್ಕಳ ಸ್ಟ್ರೆಸ್ ಇರುತ್ತೆ, ಫ್ಯಾಮಿಲಿ ಸ್ಟ್ರೆಸ್ ಇರುತ್ತೆ, ಹೊರಗಡೆ ಹೋಗೋರಿಗೆ ಅವ್ರಿಗೊಂಥರ ಸ್ಟ್ರೆಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ಸ್ಟ್ರೆಸ್ ಇಲ್ಲದೆ ನಾವು ಲೈಫ್ ಲೀಡ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಮಾರ್ನಿಂಗ್ಗೆ ಪ್ರಿಪೇರ್ಡ್ ಆಗಿಬಿಟ್ಟಿರೋಣ. ಸೊ ಈ ಥರ ಬರುತ್ತೆ, ನಾವು ಫೇಸ್ ಮಾಡೋಕ್ಕೆ ಈಸಿಯಾಗಿ ಕಾಮಾಗಿ ಫೇಸ್ ಮಾಡೋಣ, ನೋ ವರೀಸ್ ಅಂತ ಹೇಳಿ. ಓಕೆ, ಸೊ ಮಾರ್ನಿಂಗ್ ನೀವು ಅಟ್ಲೀಸ್ಟ್ 30 ಮಿನಿಟ್ಸ್ ನೀವು ವಾಕ್ ಮಾಡಬೇಕು. ಸೊ 30 ಮಿನಿಟ್ಸ್ಗೆ ಮೇಲೆ ನೀವು ಎಕ್ಸ್ಟ್ರಾ ಆದರೂ ಮಾಡ್ಕೊಬೋದು. 30 ಮಿನಿಟ್ಸ್ ನೀವು ಮಾರ್ನಿಂಗ್ ಆ್ಯಕ್ಟಿವ್ ಆಗಿರಬೇಕು. ನೀವು ವಾಕಿಂಗ್ ಆದರೂ ಮಾಡಿ, ಸೈಕ್ಲಿಂಗ್ ಆದರೂ ಮಾಡಿ, ಡ್ಯಾನ್ಸ್ ಆದರೂ ಮಾಡಿ, ಜುಂಬಾ ಡ್ಯಾನ್ಸ್ ಆದರೂ ಮಾಡಿ, ಸೊ ಅಥವಾ ಎಕ್ಸಸೈಸ್ ಆದರೂ ಮಾಡಿ, ಸೊ ಎನಿಥಿಂಗ್, ಅಥವಾ ಸ್ವಿಮ್ಮಿಂಗು, ಸ್ಕಿಪ್ಪಿಂಗು ಏನಾದರೂ ಮಾಡಿ 30 ಮಿನಿಟ್ಸ್ ನೀವು ಮಾರ್ನಿಂಗ್ ಆ್ಯಕ್ಟಿವ್ ಆಗಿರಬೇಕು. ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವಾಗ ನೀವು ವರ್ಕ್ಗೆ ಹೋಗಬೇಕು, ನಿಮ್ಮ ಹಸ್ಬೆಂಡು ವೈಫ್, ಸೊ ಯಾರ್ಯಾರು ವರ್ಕ್ಗೆ ಹೋಗ್ತಾಯಿದ್ರೆ ಅವ್ರು ವರ್ಕ್ಗೆ ಹೋಗೋ ಟೈಮ್ಗೆ ಸೊ ಬ್ಯಾಲೆನ್ಸ್ ನೀವು ಫುಡ್ಡು ಎಲ್ಲ ಪ್ರಿಪೇರ್ ಮಾಡಬೇಕಲ್ಲ, ಮನೇಲಿರೋನು ಕಂಫರ್ಟಬಲ್ ಆಗಿ ನೋಡ್ಕೊಬೇಕು ಅಲ್ವಾ. ಸೊ ಅದಕ್ಕೆ ನೀವು 30 ಮಿನಿಟ್ಸ್ ವರ್ಕೌಟ್ ಆಗೋ ಥರ ಯಾವ ರೀತಿ ಟೈಮ್ಗೆ ಎದ್ದೊಳಿದ್ರೆ ಪ್ಲ್ಯಾನ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಯೂಶ್ವಲಿ ನಾನು ಸಿಂಪಲಾಗಿ ಎಕ್ಸಾಂಪಲ್ ಕೊಡ್ತೀನಿ. ಸೊ ನಾನು 4:45ಗೆ ಎದ್ದೊಳ್ತೀನಿ. 4:45ಗೆ ಎದ್ದೊಳಿದ್ರೆ ಸೊ 5 ಗಂಟೆಗೆ ನಾನು ವಾಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಆಗುತ್ತೆ. ಓಕೆನಾ. ಸೊ ವಾಕ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಸೊ ನಾನು 4:45ಗೆ ಎದ್ದೊಳ್ದೆ ಮಾರ್ನಿಂಗು ಇರೋವರ ಕೆಲಸ ಎಲ್ಲ ಮುಗಿಸಿ, ಬಟ್ ಎದ್ದೊಳ್ಬೇಕಾದ್ರೆ ತುಂಬ ಕಾಮಾಗಿ ಎದ್ದೊಳ್ಬೇಕು. ಈ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಮಾರ್ನಿಂಗ್ ಟೈಮ್ಸಲ್ಲಿ. ಸೊ ಎದ್ದು
2 ಮಿನಿಟ್ಸ್ 3 ಮಿನಿಟ್ಸ್ ಮಲ್ಕೊಂಡು ರಿಲ್ಯಾಕ್ಸ್ ಆಗಿ. ಸೊ ಆಮೇಲೆ ಸೈಡಿಗೆ ತಿರ್ಕೊಂಡು ನೀವು ಮೇಲೆ ಎದ್ಬಿಟ್ಟು ಆಮೇಲೆ ನೀವು ವಾಶ್ರೂಮ್ ನಿಮ್ಮ ಆ್ಯಕ್ಟಿವಿಟೀಸ್ನ ಮುಗಿಸಿ ಫೇಸ್ ಮಾತ್ರ ವಾಶ್ ಮಾಡ್ಕೊಳ್ಳಿ, ಬಾಯಿ ವಾಶ್ ಮಾಡಬೇಡಿ. ಬಾಯಿ ವಾಶ್ ಮಾಡ್ದೇ ನಾವು ನೀರನ್ನ ಕುಡಿಬೇಕು. ಅದರಲ್ಲಿರೋ ಜರ್ಮ್ಸ್ ಎಲ್ಲ ನಮ್ಮ ಹೊಟ್ಟೆಗೆ ಹೊಡೆದ್ರೆ ಬ್ಯಾಕ್ಟೀರಿಯನ್ನೆಲ್ಲ ಕಿಲ್ ಮಾಡೋ ಶಕ್ತಿ ಅದಕ್ಕಿರುತ್ತೆ. ಓಕೆ, ಸೊ ಬಾಯಿ ತೊಳಿದಿರನೇ ಸೊ ಸಿಪ್ ಬೈ ಸಿಪ್ ಹಾಟ್ ವಾಟರ್ನ ಕುಡೀರಿ. ಸಿಪ್ ಬೈ ಸಿಪ್ಪೆ ಕುಡಿಬೇಕು, ಹರಿಬರಿ ಬೇಡ, ಸಿಪ್ ಬೈ ಸಿಪ್ಪೆ ಕುಡಿಬೇಕು. ಯಾಕೆ ಅಂದರೆ ಸೊ ನಮ್ಮ ಪಾರ್ಟ್ಸ್ ಎಲ್ಲನೂ ರಾತ್ರಿ ಡೆಡ್ ಅಂದರೆ ಸ್ವಲ್ಪ ವರ್ಕಿಂಗಲ್ಲಿರುತ್ತೆ, ಏನೂ ಆ್ಯಕ್ಟಿವ್ ಅಷ್ಟಿರೋದಿಲ್ಲ ಮಲಗಿರ್ಬೇಕಾದ್ರೆ. ಸೊ ನೀನು ಬೆಳಗ್ಗೆ ಎದ್ದು ಜೋರಾಗಿ ಅದಕ್ಕೆ ಪ್ರೆಷರ್ ಹಾಕಿ ನೀರು ಹಾಕ್ಬಿಟ್ಟಿದ್ದೀರಾ ಅಂತಂದರೆ ಸೊ ಆ ಹೊಟ್ಟೆ ಮತ್ತು ಅದರಲ್ಲಿರೋ ಪಾರ್ಟ್ಸ್ ಏನಾಗುತ್ತೆ ಹೇಳಿ. ಅದಕ್ಕೋಸ್ಕರ ಸಿಪ್ ಬೈ ನೀವು ಕುಡಿಬೇಕು. ಓಕೆನಾ. ಸೊ ಇದು ಆದಮೇಲೆ 5 o'clockಗೆ ನಾನು ವಾಕ್ ಹೋಗ್ತೀನಿ. ಸೊ ಇದಾದಮೇಲೆ ಇದಕ್ಕೆ ನೀವು ಎಕ್ಸ್ಟ್ರಾ ನೀವು ಮಾಡ್ಕೊಬೋದು. ಸೊ ನಾನು ಸ್ವಲ್ಪ ಎಕ್ಸಸೈಸು ಸೈಕ್ಲಿಂಗ್ ಎಲ್ಲನೂ ಮಾಡ್ತೀನಿ. ಸೊ 1 hour ನಂದು ವರ್ಕೌಟ್ ಮುಗಿಯುತ್ತೆ. ಸೊ ಇದಾದಮೇಲೆ ಸೊ ನಾರ್ಮಲ್ ಫುಡ್ ಪ್ರಿಪೇರ್ ಮಾಡೋದಿರುತ್ತೆ. ಓಕೆ, ಸೊ ಫುಡ್ನ ಪ್ರಿಪೇರ್ ಮಾಡಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದಾದಮೇಲೆ ಬ್ರೇಕ್ಫಾಸ್ಟಿಗೆ ಮುಂಚೆ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಬೇಕಾಗುತ್ತೆ ನೀವು. ಸೊ ವಾಕಿಂಗ್ ಹೋಗ್ತಿರಲ್ವ, ಆವಾಗಲೇ ವಾಕಿಂಗ್ ಹೋಗೋದಕ್ಕೆ ಮುಂಚೆ ಕುಡಿತೀರಲ್ವ, ಅದನ್ನೇ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡೀರಿ. ಸೊ ಡಿಟಾಕ್ಸ್ ಡ್ರಿಂಕ್ ಇರಬೇಕು. ಸೊ ಸ್ಪೈಸಸ್ ಡಿಟಾಕ್ಸ್ ಡ್ರಿಂಕ್ ಅಪ್ಲೋಡ್ ಮಾಡಿದ್ದೀನಿ, ಲೀವ್ಸ್ ಡಿಟಾಕ್ಸ್ ಡ್ರಿಂಕು, ಫ್ಲವರ್ದು, ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಮಿಕ್ಸ್ಡ್ ಡಿಟಾಕ್ಸ್ ಡ್ರಿಂಕ್. ನಾನು 30 ಡೇಸ್ಗೂ ಒಂದು ರಿಪೀಟೆಡ್ ಡಿಟಾಕ್ಸ್ ಡ್ರಿಂಕ್ನ ನಾನು ಕುಡಿಯೋದಿಲ್ಲ, ಬೇರೆ ಬೇರೆ ಡಿಟಾಕ್ಸ್ ಡ್ರಿಂಕ್ಸ್ನ ನಾನು ಕುಡಿಯೋದು. ಸೊ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ ಸರ್, ನಿಮಗೆ ಬೇಕು ಅಂದರೆ ಲಿಂಕ್ ಕೂಡ ಪ್ರೊವೈಡ್ ಮಾಡಿರ್ತೀನಿ, ನೀವು ಅದು ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ನಿಮಗೆ ಕಂಫರ್ಟಬಲ್ ಆಗಿ ಈಸಿ ಆಗುವಂಥ ಒಂದು ಡಿಟಾಕ್ಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಂಡು ಕುಡೀರಿ. ಸೊ ಓಕೆನಾ. ಸೊ ಇದಾದಮೇಲೆ ವಾಕ್ ಮುಗಿಸ್ಕೊಳ್ಳಿ. ವಾಕ್ ಆದಮೇಲೆ ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ರೆಸ್ಟ್ ಮಾಡಬೇಕು. ಓಕೆನಾ. ಸೊ ನೀವು ಶವಾಸನ ಅಂತೂ ಕಂಪಲ್ಸರಿ ಮಾಡಲೇಬೇಕು, ಆವಾಗಲೇ ನಿಮ್ಮ ಬಾಡಿ ರೆಸ್ಟ್ ಆಗೋದು. ಶವಾಸನದಲ್ಲಿ ಮಲ್ಕೊಂಡು ನೀವು 10 ಮಿನಿಟ್ಸ್ ಎಂಟೈರ್ ನಿಮ್ಮ ಬಾಡಿ ಪಾರ್ಟ್ಸ್ನ ನೀವು ರಿಲ್ಯಾಕ್ಸ್ ಆಗೋ ಥರ ಅಬ್ಸರ್ವ್ ಮಾಡಬೇಕು. ಸೊ ಒಂದು ಸತಿ ಮಾಡಿ ನೋಡಿ ಆ ಶವಾಸನ ಎಷ್ಟು ಮ್ಯಾಜಿಕಲ್ ಎಫೆಕ್ಟ್ ಕೊಡುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ. ಸೊ ಶವಾಸನ ಮಾಡಿ ಆಮೇಲೆ 10 ಮಿನಿಟ್ಸ್ ನೀವು ರೆಸ್ಟ್ ಮಾಡಬೇಕು. ವಾಕು ವರ್ಕೌಟು ಶವಾಸನ ಎಲ್ಲ ಮುಗಿದು 10 ಮಿನಿಟ್ಸ್ ರೆಸ್ಟ್ ಮಾಡಬೇಕು, ಹರಿಬರಿ ಬೇಡ. ಸೊ ನಿಮ್ಮ ಎಂಟೈರ್ ನಿಮ್ಮ ಬಾಡಿ ಆ್ಯಕ್ಟಿವ್ ಆಗಿ ಸೊ ಎಲ್ಲ ಫಾಸ್ಟಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ನೀವು ಹೋಗಿ ಒಂದು ಸತಿ ಸ್ನಾನ ಮಾಡ್ಕೊಂಬಿಟ್ರಿ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ 10 ಮಿನಿಟ್ಸ್ ರೆಸ್ಟ್ ಮಾಡಿ ಆಮೇಲೆ ನೀವು ಸ್ನಾನ ಮಾಡಿಕೊಂಡು ನಿಮ್ಮ ಡೇನ ನೀವು ಸ್ಟಾರ್ಟ್ ಮಾಡ್ಕೊಬೋದು. ಓಕೆನಾ. ಸೊ ಇಲ್ಲ ನೀವು ಸ್ನಾನ ಮಾಡೋಕ್ಕಾಗಲಿಲ್ಲ ಅಂತಂದರೆ ಬೇಡ, ಬೇಕಾದ್ರೆ ಮಧ್ಯಾಹ್ನನೂ ಸಂಜೆನೂ ಮಾಡ್ಕೊಳ್ಳಿ. ಮನೇಲಿರೋರು ಆಫೀಸ್ಗೆ ಹೋಗೋರು ಹಾಗೆ ಹೋಗಿ ಸಂಜೆ ಮಾಡ್ಕೊಳ್ಳಿ, ನಿಮ್ಗೆ ಅರ್ಜೆನ್ಸಿ ಇದೆ ಅಂತಂದರೆ. ಇಲ್ಲಾಂದರೆ ಟೈಮ್ ತೊಗೊಂಡು ನೀವು ಮಾಡ್ಕೊಳ್ಳಿ. ಓಕೆನಾ. ಸೊ ಇಷ್ಟ ಆದಮೇಲೆ ಒಂದು ಏನಾದರೂ ಒಂದು ಹೆಲ್ತಿ ಡ್ರಿಂಕ್ನ ಕುಡಿಬೇಕು ನೀವು. ಯಾಕಂದರೆ ಈಗ ವರ್ಕೌಟ್ ಮಾಡಿರ್ತೀರಲ್ವ, ಎನರ್ಜಿ ಬೇಕು ಅಲ್ವಾ ಬಾಡಿಗೆ, ಒಂದು ಹೆಲ್ತಿ ಡ್ರಿಂಕ್ನ ಕುಡೀರಿ. ಸೊ ಈಗ ನಾನು ನಾರ್ಮಲಾಗಿ 47 ಐಟಮ್ಸ್ನ ಯೂಸ್ ಮಾಡಿ ಮಲ್ಟಿಗ್ರೈನ್ ಪೌಡರ್ ಅಂತ ಮಾಡಿದ್ದೀನಿ. ಸೊ ಅದನ್ನು ಬೇಕಾದ್ರೆ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಅದರಲ್ಲಿ ಸ್ಪೈಸೀಸು, ಡ್ರೈ ಫ್ರೂಟ್ಸು, ನಟ್ಸು, ಸೀಡ್ಸು ಮತ್ತು ಕಾಳು ಎಲ್ಲನೂ ಇನ್ಕ್ಲೂಡ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲನೂ ಸೂಪರ್ ಆಗಿರೋಂಥ ಒಂದು ಎಸ್ಪೆಷಲಿ ರಾಗಿ ಇನ್ಕ್ಲೂಡ್ ಮಾಡಿದ್ದೀನಿ, ಮಿಲೆಟ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ. ಟೋಟಲಾಗಿ 47 ಐಟಮ್ಸ್ ಹಾಕಿ ಮಾಡಿಕೊಡೋದು. ಅದು ಒಂದು ಲೋಟ 1 ಡೇ ಕುಡಿದ್ರೆ ಸಾಕು, ಎಂಟೈರ್ ಡೇ ನೀವು ಆ್ಯಕ್ಟಿವ್ ಆಗಿರೋದಕ್ಕೆ ಎನರ್ಜಿಟಿಕ್ ಡ್ರಿಂಕ್ ಅಂತಲೇ ನಾನು ಹೇಳ್ತೀನಿ. ಸೊ ಇಲ್ಲಾಂದರೆ ನಿಮಗೆ ಆ ಪೌಡ್ರ್ ಇಲ್ಲ ಅಂತಂದರೆ ಇನ್ಸ್ಟೆಂಟಾಗಿ ಡ್ರೈ ಫ್ರೂಟ್ಸ್ ಆದರೂ ತಿನ್ನಿ. ಓಕೆನಾ. ಸೊ ವಾಕ್ ಮುಗಿದು ಒಂದು 10 ಮಿನಿಟ್ಸ್ ಆದಮೇಲೆ ಡ್ರೈ ಫ್ರೂಟ್ಸ್ ತಿಂದು ಸೊ ಆಮೇಲೆ ನೀವು ಡೇನ ಸ್ಟಾರ್ಟ್ ಮಾಡಿಕೊಂಡು ನೆಕ್ಸ್ಟು ಬ್ರೇಕ್ಫಾಸ್ಟಿಗೆ ಬನ್ನಿ. ಸೊ ಬ್ರೇಕ್ಫಾಸ್ಟ್ ನೀವು ಎಷ್ಟು ಗಂಟೆ ಒಳಗಡೆ ಮಾಡಬೇಕು ಅಂತ ಅಂದರೆ 8:30 to 9 o'clock ಒಳಗಡೆ, ಮ್ಯಾಕ್ಸಿಮಮ್ 9:30 ಒಳಗಡೆ ನೀವು ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿರಬೇಕು. ಆವಾಗಲೇ ನಮಗೆ ಹೆಲ್ತಿ ಆಗಿರೋಂಥ ಒಂದು ಬ್ರೇಕ್ಫಾಸ್ಟು ನಮ್ಮ ದೇಹಕ್ಕೆ ಸೇರೋದು. ಓಕೆನಾ. ಸೊ ಆ ಒಂದು ಬ್ರೇಕ್ಫಾಸ್ಟು ಹೇಗಿರಬೇಕು ಅಂದರೆ ಹೈ ಪ್ರೋಟೀನ್, ಹೈ ಕ್ಯಾಲರೀಸ್, ಎಲ್ಲದು ಹೈ ಆಗೇ ಇರಬೇಕು ಅದರಲ್ಲಿ. ಓಕೆನಾ. ಕ್ಯಾಲರೀಸು ಸಹ ಹೈ ಇರಬೇಕು. ಒಳ್ಳೆಯಾದಂಥ ಊಟ ತಿನ್ನಬೇಕು. ಮಾರ್ನಿಂಗ್ ಬೆಸ್ಟ್ ತರಕಾರಿ ಸಾಂಬಾರು ಮತ್ತು ಮುದ್ದೆ ತಿನ್ನಿ. ಸೂಪರಾಗಿರೋಂಥ ಒಂದು ಎಲ್ಲ ಥರದ ಅಂಶಗಳು ನಮ್ಮ ದೇಹಕ್ಕೆ ಸೇರುತ್ತೆ ತರಕಾರಿ ಮತ್ತು ಮುದ್ದೆ ತಿಂದರೆ. ಓಕೆನಾ. ಸೊ ಇದು ಬ್ರೇಕ್ಫಾಸ್ಟ್ ಮುಗೀತು. ಆಮೇಲೆ ನೆಕ್ಸ್ಟ್ ಇಷ್ಟನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. 8:30 to 9:30 ಒಳಗಡೆ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು. ನೆಕ್ಸ್ಟ್ ಆಮೇಲೆ ನೀವು ಲಂಚ್ಗೆ ಬಂದರೆ ಲಂಚ್ನ 1 ಗಂಟೆಯಿಂದ ಹಿಡಿದು 1:30 ಅಥವಾ 2 ಗಂಟೆ ಒಳಗಡೆ ನೀವು ಲಂಚನ್ನ ಮಾಡಿ ಮುಗಿಸಿರಬೇಕು. ಸೊ ಲಂಚು ಅದು ಸಹ ಈಗ ನಾನ್ ವೆಜ್ ತಗೊಳ್ಳಿ, ಸೀಡ್ಸ್ ತಗೊಳ್ಳಿ, ಮತ್ತು ಮೊಳಕೆ ಕಾಳು ತಗೊಳ್ಳಿ, ಎನಿಥಿಂಗ್. ಸೊ ಅವಾಗೂ ಸಹ ಸ್ವಲ್ಪ ಹೈ ಇರೋವಂಥ ಒಂದು ಪ್ರೋಟೀನ್ ಇರೋವಂಥ ಊಟನ ತಿನ್ನಿ ನೀವು ಮಧ್ಯಾಹ್ನ. ಓಕೆನಾ. 2:30ಗೆ ನೀವು 2 o'clock ಮ್ಯಾಕ್ಸಿಮಮ್ 2 o'clock ನೀವು ಮುಗಿಸ್ಬಿಡಿ. ಇದಾದಮೇಲೆ ಒಂದು 4 o'clock ಅಥವಾ 5 o'clock ಹಂಗೆ ಒಂದು ಸಿಂಪಲ್ ಆಗಿರೋಂಥ ಒಂದು ಗ್ರೀನ್ ಟೀನೋ, ಬ್ಲ್ಯಾಕ್ ಟೀನೋ, ಬ್ಲ್ಯಾಕ್ ಕಾಫಿನೋ, ಜಿಂಜರ್ ಟೀನೋ, ಲೆಮನ್ ಟೀನೋ, ಏನೇ ಒಂದು ಟೀನ ನೀವು ಕುಡೀರಿ. ಯಾಕಂದರೆ ನಮ್ಮ ಬಾಡಿಗೆ ತುಂಬ ಒಳ್ಳೆಯದದು, ಕ್ಯಾನ್ಸರ್ ಸೆಲ್ಸ್ನ ಕಿಲ್ ಮಾಡುತ್ತೆ ಗ್ರೀನ್ ಟೀ ಅದೆಲ್ಲನೂ. ಸೊ ಇದಾದಮೇಲೆ ನೆಕ್ಸ್ಟ್ ನೀವು ಡಿನ್ನರ್ಗೆ ಬಂದರೆ ಡಿನ್ನರ್ 6:30 to 7 o'clock ಒಳಗಡೆ ಡಿನ್ನರ್ ನೀವು ಮುಗಿಸಿರಬೇಕು.
ಖಂಡಿತವಾಗ್ಲೂ ಇದು ತುಂಬ ತುಂಬ ಇಂಪಾರ್ಟೆಂಟು. ಮಾರ್ನಿಂಗ್ ಎಷ್ಟು ಇಂಪಾರ್ಟೆಂಟು, ಈವ್ನಿಂಗ್ ಮಲಗೋಕ್ಕೆ ಮುಂಚೆ ತಿನ್ನೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ತಿಂದು ನಾವು ಅಷ್ಟು ಆ್ಯಕ್ಟಿವ್ ಆಗಿ ಇನ್ನೋದಿಲ್ಲ, ಆಬ್ವಿಯಸ್ಲಿ ಮಲಕ್ಕೊಳ್ತೀವಿ. ಅದಕ್ಕೋಸ್ಕರ ಆ್ಯಕ್ಟಿವ್ ಆಗಿರೋ ಬೇಗ ಡೈಜೆಷನ್ ಆಗುವಂಥ ಒಂದು ಊಟನ ತಿನ್ನಿ. ಸೊ ಯಾವ ರೀತಿ ನಿಮ್ಮ ಊಟ ಇದಿರಬೇಕು ಅಂದರೆ ಬೇಗ ಡೈಜೆಷನ್ ಆಗಬೇಕು. ಸೊ ರಾಗಿ ಗಂಜಿ ಕುಡಿದು ಹೋದರೂ ಓಕೆ. ಸೊ ಸಿಂಪಲ್ ಬೇಗ ಈಸಿಯಾಗಿ ಡೈಜೆಷನ್ ಆಗುವಂಥ ಒಂದು ಊಟನ ತಿನ್ನಿ ನೀವು. ಸೊ ಆಮೇಲೆ 7 o'clockಗೆ ಊಟ ಮುಗಿಸ್ಬಿಟ್ಮೇಲೆ ಒಂದು 20 minutes ರೆಸ್ಟ್ ಮಾಡಿ, ಆಮೇಲೆ ಒಂದು 20 minutes ನೀವು ವಾಕ್ ಮಾಡಿ, ಓಕೆನಾ. ಸೊ 20 ನಿಮಿಷ ವಾಕ್ ಮಾಡಿದಾದಮೇಲೆ ಮಿನಿಮಮ್ 9:30 to 10 o'clock ಒಳಗಡೆ ನೀವು ಮಲಗಿಬಿಡಬೇಕು. ಬಟ್ ಮಾಡ್ರೇಷನ್ಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 7 to 6:30 to 7 hours ನಿದ್ದೆ ಆಗೋ ಥರ ಮಾಡ್ಕೊಳ್ಳಿ ನೀವು. ಸೊ ಈಗ ಬೇರೆಯವರು ವರ್ಕಿಂಗ್ ಶಿಫ್ಟ್ಸ್ ಇರುತ್ತೆ, ಅವ್ರಿಗೆಲ್ಲರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಈ ರೂಟೀನ್ನ ಫಾಲೋ ಮಾಡೋದಕ್ಕೆ. ಬಟ್ ನೋಡ್ಕೊಳ್ಳಿ ನೀವು. ಸೊ ನೋಡಿಕೊಂಡು ಡೇ ವೈಸು ಸೊ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಬಟ್ ಮ್ಯಾಕ್ಸಿಮಮ್ ಟ್ರೈ ಟು ಡೂ ದಿಸ್. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಮತ್ತು ನೈಟು ತಿನ್ನೋ ಊಟನ ಕರೆಕ್ಟ್ ಟೈಮಿಗೆ ತಿನ್ನೋದಕ್ಕೆ ನೀವು ಖಂಡಿತವಾಗೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಅವಾಗ ನಮಗೆ ಎಫೆಕ್ಟಿವ್ ಆಗಿರೋದು. ಸೊ ನೀವು ನೈಟ್ ವಾಕ್ ಆಡಿದ್ಮೇಲೆ ಕಂಪಲ್ಸರಿ 1 ಲೋಟ ಹಾಲು ನೀವು ಕುಡಿಲೇಬೇಕು. ಯಾಕಂದರೆ ನಾವು ವರ್ಕೌಟ್ ಮಾಡ್ತೀವಿ, ಅದು ಇದೆಲ್ಲ ಮಾಡ್ತೀವಿ, ಬಾಡಿಗೂ ಒಳ್ಳೆ ಪ್ರೋಟೀನ್ ಬೇಕು ಅಲ್ವಾ. ಸೊ ಕ್ಯಾಲರೀಸ್ ಬೇಡ, ಪ್ರೋಟೀನ್ ಬೇಕು ಅಲ್ವಾ. ಖಂಡಿತವಾಗ್ಲೂ ನೈಟ್ 1 ಲೋಟ ಹಾಲು ಕುಡಿಬೇಕು. ಅಟ್ಲೀಸ್ಟ್ ವೀಕ್ಗೆ ಒಂದು 4 days ಆದರೂ ಎಗ್ ತಿನ್ನಬೇಕು ನೀವು, ಓಕೆನಾ. ಸೊ ಇಷ್ಟಾಗಿರುತ್ತೆ ನಿಮ್ಮ ಡೇ ರುಟೀನು. ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಂಡ್ರಿ ಡೇನ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯಾದಂಥ ರಿಸಲ್ಟ್ ಸಿಗುತ್ತೆ. ವೆಯ್ಟ್ ಲಾಸು ಆಗುತ್ತೆ, ಜೊತೆಗೆ ಹಾರ್ಟ್ ಅಟ್ಯಾಕ್ ಚಾನ್ಸಸ್ಸೂ ಕಡಿಮೆ ಆಗುತ್ತೆ ಈ ರೀತಿ ಡೇನ ನೀವು ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ರೆ. ಸೊ ಆಮೇಲೆ ಇದರಲ್ಲಿ ಸ್ವಲ್ಪ ಕೆಲವೊಂದು ಥಿಂಗ್ಸ್ನ ಆ್ಯಡಪ್ ಮಾಡ್ಕೊಬೇಕು. ಸೊ ಏನಂದರೆ ವೀಕ್ಲಿ ಒನ್ಸ್ ಫಾಸ್ಟಿಂಗ್ ಇರೋದು, ಮತ್ತು ಕೆಲವೊಂದು ಐಟಮ್ಸ್ನ ಅಕೇಶ್ನಲ್ಲಿ ತಿನ್ನಬೇಕು, 15 days ಒನ್ಸು ಅಥವಾ 1 week ಒನ್ಸು. ಸೊ ಯಾವ್ಯಾವ ಐಟಮ್ಸು ಅಂದರೆ ಇವೆಲ್ಲ ಹಾರ್ಟ್ಗೆ ಒಳ್ಳೆಯದಾದಂಥ ಫುಡ್. ಇದು ಅವಕ್ಯಾಡೋ, ಆ್ಯಪಲ್ಲು, ಪೊಮೊಗ್ರೆನೇಟು, ಆರೆಂಜು, ಸ್ಯಾಲ್ಮನ್ ಫಿಶ್ಶು, ಒಮೆಗಾ 3 ಫ್ಯಾಟಿ ಜಾಸ್ತಿ ಇರುತ್ತಲ್ವ, ಅದು ಹಾರ್ಟಿಗೆ ತುಂಬ ಒಳ್ಳೆಯದು. ಮತ್ತು ಸೀಡ್ಸು, ನಟ್ಸು, ಮತ್ತು ಇವೆಲ್ಲನೂ ನೀವು ಜಾಸ್ತಿ ತಿನ್ನಬೇಕು. ಇದೆಲ್ಲ ತಿನ್ನೋದ್ರಿಂದ ನಮಗೆ ಬಾಡಿಗೆ, ಸೊ ಇದು ಅಕೇಶ್ನಲ್ಲಿ ಯಾವಾಗಲೂ ತಿನ್ನೋಕ್ಕಾಗೋದಿಲ್ಲ, ಅಕೇಶ್ನಲ್ಲಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಮತ್ತು ನಿಮಗೆ ಗೊತ್ತಾ ಟೊಮ್ಯಾಟೊ ಮತ್ತು ಗಾರ್ಲಿಕ್ಕು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಟೊಮೆಟೊ ಮತ್ತು ಗಾರ್ಲಿಕ್ ನಾವು ವೀಕ್ಲಿ 3-4 times ತಿಂತಾ ಇರ್ತೀವಿ ಬಿಡಿ. ಬಟ್ ಅವಕಾಡೋ ಅದೆಲ್ಲ ತಿನ್ನೋದಿಲ್ಲಲ್ಲ, ಅಟ್ಲೀಸ್ಟ್ ವೀಕ್ಲಿ ಒನ್ಸೋ 15 days ಒನ್ಸೋ ತಿನ್ನೋ ಥರ ನೀವು ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ವೀಕ್ಲಿ ಒನ್ಸ್ ಫಾಸ್ಟಿಂಗ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾಕೆ ಅಂತ ಡೀಟೇಲ್ಸ್ ಏನು ಅಂತ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಬಟ್ ಫಾಸ್ಟಿಂಗ್ ಇರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು, ಯಾರಾದರೂ BP ಪೇಷಂಟ್ಸು, ಶುಗರ್ ಪೇಷಂಟ್ಸ್, ಏನಾದರೂ ಮೆಡಿಕೇಷನ್ಸ್ ತೊಗೊಳ್ತಾ ಇರೋರು, ಏನಾದರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋರು, ಪ್ಲೀಸ್ ನಿಮ್ಮ ಡಾಕ್ಟರ್ನ ಒನ್ಸ್ ಕನ್ಸಲ್ಟ್ ಮಾಡಿ ನಿಮ್ಮ ಹೆಲ್ತ್ ಕಂಡೀಷನ್ ನೋಡಿಕೊಂಡು ಅವರು ಪ್ರಿಫರ್ ಮಾಡ್ತಾರೆ ಇರಬೇಕಾ ಬೇಡ ಅಂತ ಹೇಳಿ. ಸೊ ಈ ರೀತಿ ನೀವು ಡೇನ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದು ಹೇಗೆ ನಿಮಗೆ ಹೆಲ್ತ್ ಇಶ್ಯೂಸ್ ಕಾಡ್ಕೊಳ್ಳುತ್ತೆ, ಹಾಸ್ಪಿಟಲ್ ಇಶ್ಯೂಸ್ ಕಾಡ್ಕೊಳ್ಳುತ್ತೆ ಅಂತ ನಾನು ಸಹ ನೋಡ್ತೀನಿ. ಸೊ ಆಲ್ಮೋಸ್ಟ್ 60% ನನ್ನ ಲೈಫಲ್ಲಿ ಇದು ಅಡಾಪ್ಟ್ ಆಗಿದೆ. ಕೆಲವೊಂದು ಥಿಂಗ್ಸ್ನ ನಾನು ಚೇಂಜ್ ಮಾಡ್ಕೊಬೇಕು. ಸೊ ಅದನ್ನು ಚೇಂಜ್ ಮಾಡ್ಕೊಳ್ತೀನಿ. ನಮ್ಮ ಫ್ಯಾಮಿಲಿಯಲ್ಲೂ ಅದನ್ನು ಅಡಾಪ್ಟ್ ಮಾಡ್ತೀನಿ ನಾನು. ಸೊ ನೀವು ಸಹ ಅಡಾಪ್ಟ್ ಮಾಡ್ಕೊಳ್ಳಿ. ಸೊ 1 month ಮಾಡಿ ನೋಡಿ, ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ. 21 days ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಿಮಗೆ ರಿಸಲ್ಟ್ ಗೊತ್ತಾದಮೇಲೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಎಫೆಕ್ಟಿವ್ ಆಗಿತ್ತು ಈ ಒಂದು ರೆಗ್ಯುಲರ್ ರೊಟೀನ್ ಅಂತ ಹೇಳ್ಬಿಟ್ಟು. ಸೊ ಐ ಹೋಪ್ ವಿಡಿಯೋ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಇನ್ ಕೇಸ್ ಏನಾದರೂ ಯಾವುದಾದ್ರೂ ಇನ್ಫಾರ್ಮೇಷನ್ಸಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಗೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ನಿಮ್ಮ ಕಮೆಂಟ್ಸಿಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತಲೇ ಹೇಳ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಖುಷಿಯಾಗಿ ಕಂಫರ್ಟಬಲ್ ಆಗಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಈ ಒಂದು ಚಾನಲ್ ಒಬ್ಬ ಗೃಹಿಣಿಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾನಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬಾಯ್.